ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ ಅಂತಂದ್ರೆ ಕರೆಂಟು, ಬ್ಯಾಟ್ರಿ, ವೋಲ್ಟಾ ಎಕ್ಸೆಲ್ ಇವೆಲ್ಲದರ ಬಗ್ಗೆ ನೋಡಿದ್ವಿ. ಆ ವಿಡಿಯೋಸ್ನ ನೋಡ್ಕೊಂಡು ಬರ್ರಿ. ಪ್ಲಸ್ ಇವತ್ತು ಒಂದು ಪ್ರಾಬ್ಲಮ್ ಮಾಡಿ ಮುಂದಕ್ಕೆ ಹೋಗೋಣ. ಓಕೆ, ಈಗ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಈಗ ಆಲ್ರೆಡಿ ಕಲ್ತಿದ್ದು ಏನಂತಂದ್ರೆ ಕರೆಂಟ್ ಅಂದ್ರೆ ಏನಂತ ಕಲ್ತ್ವಿ. ಹೌದಾ? ಕರೆಂಟಿಗೆ ಐ ಅಂತ ಕರಿತೀವಿ. ಕರೆಂಟ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟೈಮ್ ಅಂತ. ಕ್ಯೂ ಅಂತಂದ್ರೆ ಏನಂದ್ರೆ ಅಮೌಂಟ್ ಆಫ್ ಚಾರ್ಜಸ್. ನಾವು ಹೇಳಿದ್ವಿ 6 ಇಂಟು 10 ಟು ದಿ ಪವರ್ ಆಫ್ 18. 10 ಟು ದಿ ಪವರ್ ಆಫ್ 18 ಅಂದ್ರೆ 6 ಮುಂದೆ 18 ಪೂಜೆ ಹಾಕಿದ್ರೆ ಎಷ್ಟು ಬರ್ತದಲ್ಲ ಅಷ್ಟು ಚಾರ್ಜಸ್ಗಳಿಗೆ ಒಂದು ಕೂಲಂಬ್ ಅಂತ ಕರಿತೀವಿ. ಅಷ್ಟು ಚಾರ್ಜ್ಗಳಿಗೆ ಒಂದು ಕೂಲಂಬ್ ಅಂತ ಕರಿತೀವಿ. ಇದು ಚಾರ್ಜ್ ಆಯ್ತು. ಚಾರ್ಜ್ ಕ್ಯೂ ಯೂನಿಟ್ ಏನಿದು ಕೂಲಂಬ್. ನೆಕ್ಸ್ಟ್ ಟಿ ಅಂದ್ರೆ ಟೈಮ್, 1 ಸೆಕೆಂಡ್ ಅಥವಾ 10 ಸೆಕೆಂಡ್, 1 ಮಿನಿಟ್, 2 ಮಿನಿಟ್. ಟಿ ಅಂದ್ರೆ ನಿಮ್ಗೆ ಟೈಮ್ ಬರ್ತದೆ. ಬಟ್ ಅಂದ್ರೆ ಕರೆಂಟ್ ಅಂದ್ರೆ ಏನು ಅಂತಂದ್ರೆ 1 ಸೆಕೆಂಡಿಗೆ ನೀ ಎಷ್ಟು ಚಾರ್ಜ್ ಅನ್ನ ಕಳಿಸ್ತೀಯಾ ಅದಕ್ಕೆ ಕರೆಂಟ್ ಅಂತ ಕರೀತಾರೆ. ಅದೊಂಥರ ಫ್ಲೋ ಇದ್ದಂಗೆ. ನಿಮ್ಗೆ ಹೇಳಿದೀನಿ ಆಲ್ರೆಡಿ, ಫ್ಲೋ ಅಂದ್ರೆ ವೆಲಾಸಿಟಿ ಫಾರ್ಮುಲಾ ಏನಪ್ಪಾ ಅಂತಂದ್ರೆ 1 ಸೆಕೆಂಡಿಗೆ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತೀಯಾ ಅದಕ್ಕೆ ಏನಂತಾರೆ ವೆಲಾಸಿಟಿ ಅಂತಾರೆ. ಹಂಗ ಕರೆಂಟ್ ಅಂದ್ರೆ ಏನಂತಂದ್ರೆ 1 ಸೆಕೆಂಡಿಗೆ ಎಷ್ಟು ಚಾರ್ಜ್ಗಳನ್ನ ನೀನು ಕಳಿಸ್ತೀಯಾ ಅದಕ್ಕೆ ಕರೆಂಟ್ ಅಂತ ಕರೀತಾರೆ. ರೈಟಾ? ಇದು ಫಾರ್ಮುಲಾ ನೆನಪಿರಲಿ. ಓಕೆನಾ? ಈಗ ಕರೆಂಟ್ ಯೂನಿಟ್ ಏನಂತಂದ್ರೆ 1 ಅಂಪೇರ್ ಅಂತಾರೆ. 1 ಅಂಪೇರ್ 1 ಅಂಪೇರ್ ಅಂತಂದ್ರೆ ಎಷ್ಟು ಅಂತಂದ್ರೆ 1 ಸೆಕೆಂಡ್ ಒಳಗಡೆ 1 ಸೆಕೆಂಡ್ ಒಳಗೆ 1 ಕೂಲಂಬನ್ನ ನೀವು ಟ್ರಾನ್ಸ್ಫರ್ ಮಾಡೋ ಕೆಪಾಸಿಟಿ ನಿನ್ನ ಹತ್ರ ಇತ್ತು ಅಂದ್ರೆ ಆ ಸ್ಪೀಡ್ಗೆ, ಆ ಕರೆಂಟ್ಗೆ 1 ಅಂಪೇರ್ ಅಂತ ಕರೀತಾರೆ. ಕರೆಂಟ್ ಅಂದ್ರೆ ಸ್ಪೀಡ್. ತಿಳಿತಾ? ಇವತ್ತಿಂದ ಬೇಕಾದ್ರೆ ನೀವು ಅರ್ಥ ಆಗಿಲ್ಲ ಸ್ಪೀಡ್ ಅಂತ ತಿಳ್ಕೊಳ್ರಿ. ತಿಳಿತಾ? 1 ಸೆಕೆಂಡ್ಗೆ 1 ಕೂಲಂಬನ್ನ ಕಳ್ಸಕ್ಕೆ ಎಷ್ಟು ಸ್ಪೀಡ್ ಬೇಕಲ್ಲ ಅದಕ್ಕೆ ಕರೆಂಟ್ನ 1 ಅಂಪೇರ್ ಅಂತ ಕರೀತಾರೆ. 1 ಅಂಪೇರ್ ಅಂದ್ರೆ ಭಾಳ ದೊಡ್ಡದು. ಬಿಕಾಸ್ 1 ಸೆಕೆಂಡ್ ಒಳಗೆ ಇಷ್ಟು ಕೂಲಂಬ್ಸ್ ಕಳಿಸ್ಬಿಡ್ತೀವಿ. ಭಾಳ ದೊಡ್ಡ ಕರೆಂಟ್ ಅದು. ರೈಟಾ? ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡು. ಅ ಕರೆಂಟ್ ಆಫ್ 0.5 ampere is drawn from the filament of an electric bulb 10 minutes. Find the electric charge that flows through the circuit ಅಂತ ಕೇಳಕತ್ತಾರೆ. ಹಂಗಾದ್ರೆ ಫಸ್ಟ್ ಏನೈತಿ, ಇಲ್ಲೊಂದು ಸರ್ಕ್ಯೂಟ್ ಐತಿ. ಹಿಂಗ ಈ ಸರ್ಕ್ಯೂಟ್ ಒಳಗಡೆ ಹಿಂಗೆ ಪಾಸಿಟಿವ್ ಇಂದ ಹಿಂಗೆ ಹೋಗ್ತದೆ, ಹಿಂಗೆ ಬರ್ತದೆ. ಬಟ್ ಇಲ್ಲಿ ನೀನು ಮಿಡಲ್ ಅಲ್ಲಿ ಸರ್ಕ್ಯೂಟ್ ಕನೆಕ್ಟ್ ಆಗಿದೆ. ಮಿಡಲ್ ಅಲ್ಲಿ ಇದ್ರದ್ದು ಅಡ್ವಾಂಟೇಜ್ ತಗೊಂಡ್ಬಿಡ್ತೀವಿ. ಅಡ್ವಾಂಟೇಜ್ ಹೆಂಗೆ ತಗೊಂತೀನಿ, ಬಲ್ಬ್ ಹಚ್ಬಿಡ್ತೀವಿ, ಅದರಿಂದ ಅಡ್ವಾಂಟೇಜ್ ತಗೊಂತೀವಿ. ಬಟ್ ಕಂಟಿನ್ಯೂಸ್ಲಿ ಇದು ಏನೈತಿ ಚಾರ್ಜ್ಗಳು ಪಾಸಿಟಿವ್ ಇಂದ ನೆಗೆಟಿವ್ಗೆ ಮೂವ್ ಆಗ್ತಾ ಇದಾವ. ಬಟ್ ಈ ಬಲ್ಬ್ ಎಷ್ಟು ನಿಮಿಷ ಉರಿತಾ ಇದೆ ಅಂದ್ರೆ 10 ಮಿನಿಟ್ಸ್ ಇದು ಉರಿತಾ ಇದೆ. 10 ಮಿನಿಟ್ಸ್ ಉರಿತಾ ಇದೆ ಅಂತಂದ್ರೆ ಎಲೆಕ್ಟ್ರಿಕ್ ಕನೆಕ್ಟಿವಿಟಿ ಆಗ್ತಾ ಇದೆಯಲ್ಲ, ಈ ಸರ್ಕ್ಯೂಟ್ ಒಳಗಡೆ ಎಷ್ಟು ಚಾರ್ಜಸ್ಗಳು ಮೂವ್ ಆಗ್ತಿದಾವ. ಓಕೆನಾ? ಎಷ್ಟು ಚಾರ್ಜಸ್ಗಳು ಮೂವ್ ಆಗ್ತಿದಾವ ಅಂತಂದ್ರೆ ನೀನು ಜಸ್ಟ್ ಫಾರ್ಮುಲಾ ಹಾಕು. ಐ ಅಂತಂದ್ರೆ ಕರೆಂಟ್ ನಿನಗೆ 0.5 ಆಂಪೇರ್ ಕೊಟ್ಟಿದ್ದಾರೆ. ಆಮೇಲೆ ಟೈಮ್ ಕೊಟ್ಟಿದ್ದಾರೆ, ಟಿ ಅಂತಂದ್ರೆ 10 ಮಿನಿಟ್ಸ್ ಅಂದ್ರೆ ಅವರು ಮಿನಿಟ್ಸ್ ಅನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋ, ಅವಾಗ 600 ಆಗ್ತದೆ. ಅವಾಗ ಎರಡನ್ನೂ ಫಾರ್ಮುಲಾದೊಳಗೆ ಹಾಕಿದೆ ಅಂತಂದ್ರೆ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಒಳಗೆ ಹಾಕೋದು. ಬಿಕಾಸ್ ಇದರೊಳಗಡೆ ಐ ಈ ಕಡೆ ಬರ್ತದೆ, ಕ್ಯೂ ಈಕ್ವಲ್ ಟು ಐ ಇಂಟು ಟಿ. ದಟ್ಸ್ ಐ ಈಕ್ವಲ್ ಟು 0.5 ಇಂಟು 600, ದಟ್ ಇಸ್ ಯುವರ್ 300 ಕೂಲಮ್. ಅಂದ್ರೆ ನೀನು 10 ನಿಮಿಷದೊಳಗಡೆ 300 ಕೂಲಂಬ್ 300 ಕೂಲಮ್ಸ್ ನೀನು ಆ ಸರ್ಕ್ಯೂಟ್ ಒಳಗಡೆ ಸರ್ಕ್ಯುಲೇಟ್ ಮಾಡ್ತಿರ್ತೀವಿ, ಪಾಸ್ ಮಾಡ್ತಿರ್ತೀವಿ. ಆಯ್ತಾ? ಕೆಲವ್ರು ಏನಂತಾರೆ ಗೊತ್ತಾ, ಹಿಂಗೇನು ಹಿಂಗೆ ಬರ್ತಿದಾವಲ್ಲ ಎಮಿಟ್ ಆಗ್ತಿದಾವಲ್ಲ, ಅವ್ರೇನು ತಿಳ್ಕೊಂಡಿರ್ತಾರೆ 300 ಚಾರ್ಜಸ್ ಹೊರಗೆ ಬಂದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸತಿ ವಿಡಿಯೋದೊಳಗೆ ನೋಡ್ತಿರ್ತೀನಿ 300 ಕೂಲಮ್ಸ್ ಏನಾಯ್ತು, ಇದು ಬಲ್ಬ್ ಕನ್ಸ್ಯೂಮ್ ಮಾಡ್ತು, ಚಾರ್ಜ್ ಅನ್ನು ಕನ್ಸ್ಯೂಮ್ ಮಾಡ್ತು ಅಂದ್ರೆ ಅದು ತಿಂದಿತ್ತು ಅಥವಾ ಅದು ಹೊರಗೆ ಹಾಕಿತ್ತು ಅಂತ ಹೇಳ್ತಾರೆ. ತಪ್ಪದು. ಆ 300 ಕೂಲಮ್ಸ್ ಎಲ್ಲಿ ಹೋಗಿರಂಗಿಲ್ಲ, ಅವು ಇಲ್ಲೇ ಇರ್ತಾವ, ಇದೇ ಸರ್ಕ್ಯೂಟ್ ಒಳಗೆ ಇರ್ತಾವ. ಬಟ್ ಏನಪ್ಪ ಕರೆಂಟ್ ಅಂದ್ರೆ ಏನಂದ್ರೆ ನಿನಗೆ ಇನ್ನು 10 ನಿಮಿಷ ಉರಿಲಿಕ್ಕೆ ಅದು 300 ಕೂಲಮ್ಸ್ ಸರ್ಕ್ಯುಲೇಟ್ ಆಗ್ತಿರ್ಬೇಕು. ಅದಕ್ಕೆ ಅವರು ಇಲ್ಲಿ ಏನು ಕೇಳಿದಾರೆ ಅಂತಂದ್ರೆ ದ ಡ್ರಾನ್ ಅಂತ ಕೇಳಿದಾರೆ. ಈಗ ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಅವ್ರಿಗೆ ಕೇಳಿಲ್ಲ ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಕನ್ಸ್ಯೂಮ್ಡ್ ಬೈ ದ ಬಲ್ಬ್ ಅಂತ ಕೇಳಿಲ್ಲ. ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ಅಂತ ಅಷ್ಟೇ ಕೇಳ್ತಾರೆ. ವೆರಿ ಗುಡ್. ರೈಟಾ? ಈ ಪ್ರಾಬ್ಲಮ್ಸ್ ನೋಡ್ಕೊಡ್ರಿ. ಮತ್ತೆ ವೇರಿಯೇಷನ್ಸ್ ಇದನ್ನ ಕೊಟ್ಟು ಇದನ್ನ ಕೇಳಿದಾಗ ಒಂದು ಸ್ವಲ್ಪ ನೀವು ನೋಡ್ಕೊಂಡು ನೀವು ವರ್ಕೌಟ್ ಮಾಡ್ಕೊಡ್ರಿ. ಆಮೇಲೆ ಅಂಪೇರ್ ಏನೈತಲ್ಲ, ಅಂಪೇರಿಗೆ ನಿಮ್ಗೆ ಮಿಲಿ ಅಂಪೇರ್ ಅಂತ ಬರ್ತದ, ಮೈಕ್ರೋ ಅಂಪೇರ್ ಅಂತ ಬರ್ತದ, ಓಕೆ, ಡೆಕಾ ಅಂಪೇರ್ ಅಂತ ಬರ್ತದ. ಈ ರೀತಿ ಅಂಪೇರ್ಗಳನ್ನು ಕೂಡ ಬೇರೆ ಬೇರೆ ಪ್ರಿಫಿಕ್ಸ್ಗಳನ್ನ ಹಚ್ಚಿ ಅದನ್ನ ವರ್ಕೌಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಲ್ ಗೋ ಟು ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಫಸ್ಟ್ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಸೆಲ್ ಬಗ್ಗೆ ಹೇಳಿದೆ. ಆ ಸೆಲ್ ವೋಲ್ಟಾಯಿಕ್ ಸೆಲ್ ಇರ್ಬೋದು, ಲಿಕ್ವಿಡ್ ಸೆಲ್ ಅಥವಾ ಡ್ರೈ ಸೆಲ್ ಇರ್ಬೋದು. ಆ ಡ್ರೈ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್ ಎರಡರೊಳಗೂ ಕೂಡ ಏನು ಫಂಕ್ಷನ್ ಆಗ್ತದೆ ಅಂತಂದ್ರೆ ನಿಮ್ಗೆ ಒಂದು ಎಲೆಕ್ಟ್ರೋಡ್ ಇರ್ತದೆ. ಕರೆಕ್ಟಾ? ಇದು ಎಲೆಕ್ಟ್ರೋಡ್ ಒಂದು ಬೇರೆ ಒಂದು ಮೆಟಲ್ ಇರ್ತದೆ, ಇದು ಇನ್ನೊಂದು ಎಲೆಕ್ಟ್ರೋಡ್ ಇರ್ತದೆ, ಇದು ಒಂದು ಬೇರೆ ಮೆಟಲ್ ಇರ್ತದೆ. ಲೆಟ್ ಅಸ್ ಕಾಲ್ ದಿಸ್ ದ ಕಾಪರ್ ಅಂತ ತಿಳ್ಕೊಳ್ಳೋಣ, ಇದೊಂದು ನಿಕೆಲ್ ಅಂತ ತಿಳ್ಕೊಳ್ಳೋಣ. ಓಕೆ, ಇವೆರಡು ಬೇರೆ ಬೇರೆ ಮೆಟಲ್ ಅದಾವ. ಈಗ ಇದರಲ್ಲಿ ನಾನು ನನ್ನ ಭಾಷೆ ಒಳಗಡೆ ಇದನ್ನ ನಿಕೆಲ್ನ ವೀಕ್ ಅಂತ ಕರಿತೀನಿ. ಇದು ಫಿಸಿಕ್ಸ್ ಭಾಷೆ ಅಲ್ಲ, ಇದು ನನ್ನ ಭಾಷೆ. ವೀಕ್ ಅಂತ ಕರಿತೀನಿ. ಕಾಪರ್ ಅನ್ನ ಸ್ಟ್ರಾಂಗ್ ಅಂತ ಕರಿತೀನಿ. ವೀಕ್ ಅಂತ ಯಾಕೆ ಕರಿತೀನಿ ಅಂತಂದ್ರೆ ಇದು ಬಹಳ ಆಕ್ಟಿವ್ ಇರ್ತದೆ, ಇದು ರಿಯಾಕ್ಟಿವ್ ಇರ್ತದೆ. ಏನಿರ್ತದ? ರಿಯಾಕ್ಟಿವ್ ಇರ್ತದೆ ಅಂದ್ರೆ ಇದು ತನ್ನಲ್ಲಿರುವ ಚಾರ್ಜಸ್ಗಳನ್ನ, ತನ್ನಲ್ಲಿರುವ ಎಲೆಕ್ಟ್ರಾನ್ಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಎಲೆಕ್ಟ್ರಾನ್ಸ್ ಹೊರಗೆ ಹಾಕಕ್ಕೆ ಶುರು ಮಾಡ್ತದೆ. ಅಷ್ಟು ವೀಕ್ ಇರ್ತದೆ. ಯಾರೋ ಒಬ್ಬರು ಕನೆಕ್ಷನ್ ಬಂದ್ರೆ ಅಂದ್ರೆ ಇದು ಎಲೆಕ್ಟ್ರಾನ್ಸ್ ಹೊರಗೆ ಹಾಕಕ್ಕೆ ಶುರು ಮಾಡ್ತದೆ. ಬಟ್ ಇದೇನೈತೆ ಅಂದ್ರೆ ಇದು ರಿಸೀವ್ ಮಾಡಕ್ಕೆ ಶುರು ಮಾಡ್ತದೆ ಎಲೆಕ್ಟ್ರಾನ್ಸ್ಗಳನ್ನ. ಬಟ್ ಇದು ಸ್ಟ್ರಾಂಗ್ ಅದ, ಇದು ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಶುರು ಮಾಡ್ತದೆ. ಮತ್ತೆ ಎಲೆಕ್ಟ್ರಾನ್ಸ್ ತಗೊಂಡಾದ್ಮೇಲೆ ಇದು ಅದ್ರ ಬದಲಾಗಿ ಏನಾರ ಕೊಡಬೇಕಲ್ಲ, ಅದಕ್ಕೆ ಏನ್ ಮಾಡ್ತದೆ, ಚಾರ್ಜ್ಗಳನ್ನ ಕೊಡಕ್ಕೆ ಶುರು ಮಾಡ್ತದೆ. ಅಂದ್ರೆ ಇದರ ಅರ್ಥ ಇದು ಪಾಸಿಟಿವ್ ಅದ, ಇದೇನದ, ಇದು ನೆಗೆಟಿವ್ ಅದ. ಎಲೆಕ್ಟ್ರಾನ್ ಭಾಷೆ ಒಳಗಡೆ ಯೋಚನೆ ಮಾಡಿದ್ರ ಇದು ಎಲೆಕ್ಟ್ರಾನ್ ಡೋನರ್ ಅದ, ಎಲೆಕ್ಟ್ರಾನ್ ರಿಸೀವರ್ ಅದ. ಕರೆಂಟ್ ಚಾರ್ಜಸ್ ಒಳಗಡೆ ಯೋಚನೆ ಮಾಡಿದ್ರ ಇದು ಕರೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತದ, ಇದು ರಿಸೀವ್ ಮಾಡ್ತದೆ. ಈಗ ನಿಮ್ ಸರ್ಕ್ಯೂಟ್ ಏನಪ್ಪಾ ಅಂತಂದ್ರೆ ಇವೆರಡ ನಡುವೆ ಹಿಂಗ್ ಕನೆಕ್ಟ್ ಆಗಬೇಕು. ಇವೆರಡನ್ನ ಸಮೀಪ ತಗೊಂಡ್ಬಂದ್ಬಿಟ್ರೆ ಅವಾಗ ಏನಾಗ್ತದ, ಹಿಂಗ್ ಕನೆಕ್ಟ್ ಆಗ್ತದ. ರೈಟಾ? ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಹಿಂಗ್ ಕನೆಕ್ಟ್ ಮಾಡ್ಸೋದು ಬೇಡ. ಇಲ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಎಲೆಕ್ಟ್ರೋಲೈಟ್ ಅನ್ನು ಹಾಕೋಣ. ಇಲ್ಲಿ ಏನ್ ಹಾಕೋಣ, ಎಲೆಕ್ಟ್ರೋಲೈಟ್ ಹಾಕಿದ್ರು ಕೂಡ ಕನೆಕ್ಷನ್ ಆಗ್ತದ. ಬಟ್ ಇನ್ನೊಂದು ಏನ್ ಮಾಡೋಣ ಅಂದ್ರೆ ಚಲೋ ಗುಡ್ ಕಂಡಕ್ಟರ್ ತಗೊಂಡ್ಬರೋಣ. ಆ ಗುಡ್ ಕಂಡಕ್ಟರ್ ತಗೊಂಡ್ಬಂದು ಇದರಿಂದ ಹಿಂಗ್ ಕನೆಕ್ಟ್ ಮಾಡೋಣ. ಅವಾಗ ಏನ್ ಮಾಡ್ತಂದ್ರ ಎಲೆಕ್ಟ್ರಾನ್ಸ್ ಹಿಂಗೂ ಮೂವ್ ಆಗತ್ತವ, ಎಲೆಕ್ಟ್ರಾನ್ಸ್ ಹಿಂಗೂ ಮೂವ್ ಆಗತ್ತವ. ಕರೆಕ್ಟಾ? ಹಿಂಗೂ ಮೂವ್ ಆಗತ್ತವ.
ಸಾರಿ ಎಲೆಕ್ಟ್ರಾನ್ಸ್ ಅಲ್ಲ, ಚಾರ್ಜಸ್ ಹಿಂಗೂ ಮೂವ್ ಆಗುತ್ತೆ. ಹಂಗಾರೆ ಏನಾಯ್ತು ಅಂದ್ರೆ ಸರ್ಕ್ಯೂಟ್ ಇನ್ಸೈಡ್ ಕನೆಕ್ಟ್ ಆಯ್ತು ಥ್ರೂ ಎಲೆಕ್ಟ್ರೋಲೈಟ್, ಸರ್ಕ್ಯೂಟ್ ಔಟ್ಸೈಡ್ ಕನೆಕ್ಟ್ ಆಯ್ತು ಥ್ರೂ ಕಂಡಕ್ಟರ್. ಈಗ ನೀ ಇನ್ಸೈಡ್ ಏನು ಮಾಡೋಕ್ಕಾಗಲ್ಲ ಎಲೆಕ್ಟ್ರೋಲೈಟ್ ಒಳಗಡೆ, ಬಟ್ ಔಟ್ಸೈಡ್ ನೀ ಇದ್ರದ್ದು ಅಡ್ವಾಂಟೇಜ್ ತಗೊಂತೀವಿ, ಆ ಕರೆಂಟ್ ಅಡ್ವಾಂಟೇಜ್ ತಗೊಂಡು ಇಲ್ಲೊಂದು ಬಲ್ಬ್ ಇಡ್ತೀವಿ, ಆ ಬಲ್ಬ್ ಒಳಗಡೆ ಒಂದು ಫಿಲಮೆಂಟ್ ಇರ್ತದೆ, ಆ ಫಿಲಮೆಂಟ್ ಹೀಟ್ ಆಗ್ತದೆ, ಅದರಿಂದ ರೇಡಿಯೇಷನ್ಸ್ ಬರ್ತದೆ, ರೇಡಿಯೇಷನ್ ಬಲ್ಬ್ ಆಗ್ತಿದೆ, ಗ್ಲಾಸ್ ಆಗ್ತಿದೆ, ಒಂದು ಸ್ವಲ್ಪ ಗ್ಯಾಸ್ ಗೀಸ್ ಹಾಕಿ ಅದರಿಂದ ಯುಟಿಲೈಸ್ ಮಾಡ್ಕೊಂತೀವಿ. ಅದು ಇಸ್ತ್ರಿ ಪೆಟ್ಟಿ ಮಾಡ್ಬೋದು, ಎಲೆಕ್ಟ್ರಿಕ್ ಓವನ್ ಮಾಡ್ಬೋದು, ಅಥವಾ ಯಾವುದಾದ್ರೂ ನಿನ್ಗೆ ಏನು ಬೇಕಲ್ಲ ಅದನ್ನ ಎಲೆಕ್ಟ್ರಿಕ್ ಡಿವೈಸಸ್ ಅನ್ನು ಯುಟಿಲೈಸ್ ಮಾಡ್ಕೊಂತೀವಿ. ಯುಟಿಲೈಸ್ ಮಾಡ್ಕೊಳಕ್ಕೆ ಇಲ್ಲಿ ಬಂತ ರೈಟ್, ಸರ್ಕ್ಯೂಟ್ ಕನೆಕ್ಟ್ ಆಯ್ತು, ಇಲ್ಲಿ ಯುಟಿಲೈಸೇಷನ್ ಆಯ್ತು. ಬಟ್ ಕ್ವಶನ್ ಏನಂತಂದ್ರೆ ಇಲ್ಲಿಂದ ಯಾಕೆ ಕರೆಂಟ್ ಅಥವಾ ಚಾರ್ಜ್ ಏನೈತಲ್ಲ ಈ ಕಡೆ ಯಾಕೆ ಹೊಂಟದ, ವೈ ದ ಕರೆಂಟ್ ಈಸ್ ಪಾಸಿಂಗ್. ಅದೇ ನೀನು ಇದನ್ನು ಕಾಪರ್ ಇಟ್ಟಿದ್ದಿ, ಇದು ಕಾಪರ್ ಇಟ್ಟಿದ್ದಿ, ಹಿಂಗೊಂದು ಕನೆಕ್ಟ್ ಮಾಡಿದಿ ಅಂತಂದ್ರೆ ಕರೆಂಟ್ ಪಾಸ್ ಆಗಲ್ಲ, ಎರಡಕ್ಕೂ ಕರೆಂಟ್ ಪಾಸ್ ಆಗಲ್ಲ. ಬಟ್ ನೀ ಇದು ಬೇರೆ ಇಟ್ಟಾಗ ಯಾಕೆ ಪಾಸ್ ಆಗ್ತದ ಅಂದ್ರೆ ಇಲ್ಲಿ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್ ಅಂದ್ರೆ ಕೆಪಾಸಿಟಿ ಅಂತ ತಿಳ್ಕೊಳ್ರಿ. ಕೆಪಾಸಿಟಿ ಡಿಫರೆನ್ಸ್ ಅದ, ಇದ್ರದ್ದು ಕೆಪಾಸಿಟಿ ಬೇರೆ ಅದ, ಇದು ಕಾಪರ್ ಅದ, ಇದ್ರದ್ದು ಕೆಪಾಸಿಟಿ ಬೇರೆ ಅದ, ಇದ್ರದ್ದು ನಿಕೆಲ್ ಅದ. ಇವೆರಡದ್ದು ಕೆಪಾಸಿಟಿಯಲ್ಲಿ ಡಿಫರೆನ್ಸ್ ಅದ ಅಂದ್ರೆ ಕೆಪಾಸಿಟಿ ವರ್ಡ್ ಯೂಸ್ ಮಾಡಬೇಡ, ಮತ್ತೆ ಬೇರೆ ಕಡೆ ಯೂಸ್ ಮಾಡ್ತಾರೆ. ಪೊಟೆನ್ಷಿಯಲ್ ಅನ್ನೋದು ಏನಂತಾರೆ ಅದ್ರದ್ದು ಸಾಮರ್ಥ್ಯ, ಅದು ಸಾಮರ್ಥ್ಯ ಪೊಟೆನ್ಷಿಯಲ್ ಏನಂದ್ರೆ ಡಿಫರೆನ್ಸ್ ಇರೋದ್ರಿಂದ ಅದು ಮೂವ್ ಆಗುತ್ತೆ. ಅರ್ಥಾಯ್ತಾ? ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಸ್ಟಡಿ ಮಾಡಿದವರು ವೋಲ್ಟಾಸ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್. ಓಕೆನಾ, ಅವ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ಹೋಗೋಣ, ಆಮೇಲೆ ನೋಡೋಣ ಅವ್ರ ಬಗ್ಗೆ. ರೈಟ್, ಈಗ ನಾವೇನ್ ಕಂಡಿದ್ವಿ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 points. We define the electric potential difference between 2 points in an electric circuit carrying some current as the work done to move a unit charge from one point to another. ಇಲ್ಲೊಂದು ಕ್ವಶನ್ ಬರ್ತದೆ, ಹೆಂಗಂತ ಸರ್ ಹಂಗಂದ್ರೆ ಅದು ಎಷ್ಟು ಡಿಫರೆನ್ಸ್ ಇತ್ತು ಅಂತ ಹೆಂಗ್ ಕಂಡಿಡ್ಬೇಕ್ರಿ? ಇಲ್ಲಿ ಬಲ್ಬ್ ಇತ್ತು, ಇದ್ರ ಯುಟಿಲೈಸೇಷನ್ ಮಾಡ್ಕೊಂಡಿ, ಇಲ್ಲಿ ಸರ್ಕ್ಯೂಟ್ ಇತ್ತು. ಓಕೆ, ನಮ್ಗೆ ಏನು ಕ್ವಶನ್ ಅಂತಂದ್ರೆ ಸರ್ ಹಂಗಾರೆ ಇಲ್ಲಿಂದ ಇಲ್ಲಿಗೆ ಕರೆಂಟ್ ಏನು ಐತಲ್ಲ, ಕರೆಂಟ್ ಯಾಕೆ ಮೂವ್ ಆಗ್ತದ? ಬಿಕಾಸ್ ಇಲ್ಲಿ ಬೇರೆ ಪೊಟೆನ್ಷಿಯಲ್ ಐತಿ, ಇಲ್ಲಿ ಬೇರೆ ಪೊಟೆನ್ಷಿಯಲ್ ಐತಿ. ನಿಮ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇದನ್ನ ಯೋಚನೆ ಮಾಡಿ, ನೀರಿಂದು. ಫಾರ್ ಎಕ್ಸಾಂಪಲ್ ಈಗ ಒಂದು ಹಾರಿಜಾಂಟಲ್ ಪೈಪ್ ಐತೆ ಅಂತ ತಿಳ್ಕೊಳ್ರಿ, ಈ ಹಾರಿಜಾಂಟಲ್ ಪೈಪ್ ಒಳಗಡೆ ನೀರು ಹಾಕಿಟ್ಟಿನ, ಇದು ಪ್ಯೂರ್ ಹಾರಿಜಾಂಟಲ್ ಇತ್ತಂದ್ರೆ ನೀರು ಎಲ್ಲಿ ಮೂವ್ ಆಗಂಗಿಲ್ಲ, ನೀರು ಏನ್ ಮಾಡಂಗಿಲ್ಲ, ಮೂವ್ ಆಗಂಗಿಲ್ಲ. ಅಥವಾ ಇವು ಎರಡೂ ಕಡೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟ್ಯಾಂಕ್ ಕನೆಕ್ಟ್ ಮಾಡ್ತೀನಿ, ಇದಕ್ಕೂ ಒಂದು ಟ್ಯಾಂಕ್ ಪ್ಲಸ್ ಇದಕ್ಕೂ ಒಂದು ಟ್ಯಾಂಕ್ ಕನೆಕ್ಟ್ ಮಾಡ್ತೀನಿ, ಇಲ್ಲಿಯೂ ನೀರು ಅಷ್ಟೇ ಇಟ್ಟಿನಿ, ಮತ್ತೆ ಸೇಮ್ ಹೈಟ್ ಒಳಗಡೆ ಇಲ್ಲಿ ನೀರು ಇರ್ತೀನಿ. ಅವಾಗ ಏನಾರ ನೀರು ಮೂವ್ ಆಗ್ತದೆ ಹಾರಿಜಾಂಟಲ್ ಪೈಪ್ ಒಳಗೆ? ಆಗಂಗಿಲ್ಲ, ಬಿಕಾಸ್ ದ ಎಲಿವೇಶನ್ ಸೇಮ್ ಇರೋದ್ರಿಂದ ಈ ವಾಟರ್ ಮೂವ್ ಆಗಂಗಿಲ್ಲ. ಅದೇ ನಾ ಏನಾದ್ರು ಈ ಟ್ಯಾಂಕ್ ಒಳಗಡೆ ಜಾಸ್ತಿ ನೀರು ಹಾಕಿ ಈ ಟ್ಯಾಂಕ್ ಒಳಗಡೆ ಕಡಿಮೆ ನೀರು ಹಾಕಿದ್ನಿ ಅಂದ್ರೆ ಅವಾಗ ನೀರು ಏನಾಗ್ತದೆ, ಸ್ಪಿಲ್ ಆಗಕ್ಕೆ ಶುರು ಆಗ್ತದ, ಇದ್ರ ಒಳಗಡೆ ನೀರು ಮೂವ್ ಆಗಕ್ಕೆ ಶುರು ಆಗ್ತದ. ದಿಸ್ ಇಸ್ ಕಾಲ್ಡ್ ಕರೆಂಟ್. ವೈ ದಿಸ್ ಕರೆಂಟ್ ಜನರೇಟೆಡ್ ಅಂತಂದ್ರೆ ಬಿಕಾಸ್ ದ ಹೆಡ್ ಡಿಫರೆನ್ಸ್ ಅದ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅದ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಆಯ್ತು ಅಂದ್ರೆ ಕರೆಂಟ್ ನಿಮ್ಗೆ ಅಬ್ಸರ್ವ್ ಆಗಕ್ಕೆ ಶುರು ಆಗುತ್ತೆ. ಅಂಡರ್ಸ್ಟುಡ್? ಹಾಗಾದ್ರೆ ನಮ್ಮ ಒಂದು ಸರ್ಕ್ಯೂಟ್ ಅದ, ಇಲ್ಲಿ ಈ ಸರ್ಕ್ಯೂಟ್ ಒಳಗಡೆ ಈ ಪಾಯಿಂಟ್ ಇಂದ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ ಅಂತ ಕಂಡುಹಿಡಿಬೇಕಾದ್ರೆ ಅವ್ರೇನಂತಾರೆ ವರ್ಕ್ ಡನ್ ನೋಡಪ್ಪ ಅಂತಾರೆ. ವರ್ಕ್ ಡನ್ ಅಂದ್ರೆ ಏನು? ಇಲ್ಲಿರ್ತಕ್ಕಂಥ ಚಾರ್ಜ್ಗಳನ್ನ ಎಷ್ಟು ಕೆಲಸ ಮಾಡಿ ನೀ ಈ ಕಡೆಗೆ ದಬ್ಬತಿದಿ, ಆ ವರ್ಕ್ ಡನ್ನೇ ನಿನಗೆ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂದ್ರೆ ವರ್ಕ್ ಡನ್ ಪರ್ ಚಾರ್ಜ್, ಫಾರ್ ಅ ಪರ್ಟಿಕ್ಯುಲರ್ ಚಾರ್ಜ್, ವರ್ಕ್ ಡನ್ ಫಾರ್ ಅ ಪರ್ಟಿಕ್ಯುಲರ್ ಚಾರ್ಜ್ ಈಸ್ ಕಾಲ್ಡ್ ಆಸ್ ಅ ವೋಲ್ಟ್. ಅದು ಪೊಟೆನ್ಷಿಯಲ್ ಡಿಫರೆನ್ಸ್. ವೋಲ್ಟೇಜ್ ಅಂತ ಕರಿತೀವಿ ಗೊತ್ತಾ? ವೋಲ್ಟೇಜ್ ಇಲ್ರಿ ಮನ್ಯಾಗ ಅಂತ ಹೇಳ್ತೀವಿ. ವೋಲ್ಟೇಜ್ ಇಲ್ಲ ಅಂತಂದ್ರೆ ಡಿಫರೆನ್ಸ್ ಇಲ್ಲ, ಅದ್ರ ಸಲುವಾಗಿ ಚಾರ್ಜ್ ಮೂವ್ ಆಗೋದು, ಅದ್ರ ಸಲುವಾಗಿ ನಿಮ್ಮ ಡಿಮ್ ಆಗೋದು ಅಥವಾ ಬಂದ್ ಆಗೋದು ಆಗ್ತಿರ್ತದೆ. ರೈಟ್, ವೋಲ್ಟೇಜ್ ಡಿಫರೆನ್ಸ್ ಆಗಲೇಬೇಕು. ರೈಟಾ? ನೆಕ್ಸ್ಟ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ವೋಲ್ಟ್. ಅದನ್ನ ಇಟ್ ಇಸ್ ನೇಮ್ಡ್ ಆಫ್ಟರ್ ವೋಲ್ಟಾ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಅವ್ರ ಕಡೆಯಿಂದ ಅವ್ರ ಹೆಸರನ್ನ ಅದನ್ನ ನೀಡ್ತಾರೆ, ಇಟಾಲಿಯನ್ ಫಿಸಿಸಿಸ್ಟ್. 1 volt is the potential difference between the 2 points in a current carrying conductor when 1 joule of work is done to move a charge of 1 coulomb from point to another point ಅಂತ. ಅಂದ್ರೆ ನಿನಗೊಂದು ವೈರ್ ಇತ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 1 ಕೂಲಂ ಚಾರ್ಜ್ ನ ನೀನು ಒಂದು ಕೂಲಂ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನೀನೇನಾದ್ರೂ 1 ಜೋಲ್ ವರ್ಕ್ ಡನ್ ಅನ್ನ ಯೂಸ್ ಮಾಡಿದ್ದಿ ಅಂದ್ರೆ ಆ ವೋಲ್ಟೇಜ್ ಅನ್ನ ಅಥವಾ ಆ ಡಿಫರೆನ್ಸ್ ನಾವು 1 ವೋಲ್ಟ್ ಅಂತ ಕರಿತೀವಿ. ರೈಟಾ? ಈ ಫಾರ್ಮುಲಾ ನೆನ್ಪಿಟ್ಕೋ, V equal to W into Q, ಸಾರಿ W by Q. V equal to W by Q ನೆನ್ಪಿಟ್ಕೋ. ನೆಕ್ಸ್ಟ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಮೆಜರ್ಡ್ ಬೈ ದ ಮೀನ್ಸ್ ಆಫ್ ಎನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ವೋಲ್ಟ್ಮೀಟರ್. ಇದು ನೆನ್ಪಿಟ್ಕೊಡ್ರಿ, ನೋಟ್ಸ್ ಮಾಡ್ರಿ. ದ ವೋಲ್ಟ್ಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಪಾಯಿಂಟ್ಸ್ ಬಿಟ್ವೀನ್ 2 ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಮೆಜರ್ಡ್ ಅಂತ. ಅಂದ್ರೆ ಈಗ ನಿಮ್ದು ಸರ್ಕ್ಯೂಟ್ ಇತ್ತು ಅಂತ ತಿಳ್ಕೊಡ್ರಿ, ಇದೊಂದು ಸರ್ಕ್ಯೂಟ್ ಇತ್ತು, ಈ ಸರ್ಕ್ಯೂಟ್ ಒಳಗಡೆ ನಿಮ್ಗೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ನಡುವೆ ನೀವು ಡಿಫರೆನ್ಸ್ ಬೇಕಿತ್ತು ಅಂತಂದ್ರೆ ಅದಕ್ಕೆ ನೀವು ಕನೆಕ್ಟ್ ಮಾಡಬೇಕಾಗೈತಿ ವೋಲ್ಟ್ ಮೀಟರ್. ಆ ವೋಲ್ಟ್ ಮೀಟರ್ ನೀವು ಇದ್ರದ್ದು ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನೀವು ಪ್ಯಾರಲಲ್ ಆಗ್ತಿದೆ, ಇದಕ್ಕೂ ಮತ್ತು ಇದಕ್ಕೆ ಪ್ಯಾರಲಲ್ ಆಗ್ತಿದೆ. ಅದೇ ನಿಮ್ಗೆ ಕರೆಂಟ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ? ಕರೆಂಟ್ ಬೇಕಿತ್ತು ಅಂತಂದ್ರೆ ಸೀರೀಸ್ ಒಳಗಡೆ ಅಂಪೇರ್ನ ಕನೆಕ್ಟ್ ಮಾಡ್ತೀವಿ, ಅಂದ್ರೆ ಅಮೀಟರ್ನ ಕನೆಕ್ಟ್ ಮಾಡ್ತೀವಿ. ಆಯ್ತಾ? ಎರಡು ನೆನ್ಪಿಟ್ಕೊಂಡು, ದಿಸ್ ಇಸ್ ಪ್ಯಾರಲಲ್ ಅಂಡ್ ದಿಸ್ ಇಸ್ ಸೀರೀಸ್. ಒಂದು ಸ್ಮಾಲ್ ಪ್ರಾಬ್ಲಮ್ ಅದ ನೋಡ್ರಿ. ಹೌ ಮಚ್ ವರ್ಕ್ ಇಸ್ ಡನ್ ಟು ಮೂವ್ ಅ ಚಾರ್ಜ್ 2 ಕೂಲಮ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ 12 ವೋಲ್ಟ್. 12 ವೋಲ್ಟ್ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಅದ. ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ನಡುವೆ ಎಷ್ಟೇ ಪೊಟೆನ್ಷಿಯಲ್ ಡಿಫರೆನ್ಸ್ 12 ವೋಲ್ಟ್ ಅದ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 2 ಕೂಲಮ್ ಕರೆಂಟ್ ಅನ್ನ 2 ಕೂಲಮ್ ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಈ 2 ಕೂಲಮ್ ಆ ಕಡೆಯಿಂದ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ 2 ಕೂಲಮ್ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎಷ್ಟು ಕೆಲಸ ಆಗುತ್ತಾ ಅಂತಂದ್ರೆ ದಟ್ ಇಸ್ ಯುವರ್ ಆಲ್ರೆಡಿ ಯು ನೋ ದಟ್ V equal to Q divided by W by Q. ಹಾಗಾದ್ರೆ W equal to V into Q ಆಗ್ತದೆ. W equal to V into Q, 12 ವೋಲ್ಟ್ into 2C 24 ಜೌಲ್ ಕೆಲಸ ಆಗ್ತದೆ. ಇಷ್ಟು ನೀ ವರ್ಕ್ ಡನ್ ಮಾಡಬೇಕಾಗ್ತದ. ರೈಟಾ? ಓಕೆ, ಇದು ಆಲ್ರೆಡಿ ಸರ್ಕ್ಯೂಟ್ಸ್ ಸಿಂಬಲ್ಸ್ ಒಂದ್ಸತಿ ನೋಡಿದ್ವಿ ಚಿಕ್ಕವರಿದ್ದಾಗ, ಹೌದಾ? ಪ್ರೀವಿಯಸ್ ವಿಡಿಯೋದೊಳಗೆ. ಈ ಸ್ವಲ್ಪ ದೊಡ್ಡವರಾಗಿರಿ. ಎಲೆಕ್ಟ್ರಿಕ್ ಸೆಲ್ಗೆ ಹಿಂಗೆ ಹೇಳ್ತಾರೆ, ದೊಡ್ಡದಕ್ಕೆ ಪಾಸಿಟಿವ್, ಸಣ್ಣದಕ್ಕೆ ನೆಗೆಟಿವ್. ಬ್ಯಾಟ್ರಿ ಅಥವಾ ನೀವು ಜಾಸ್ತಿ ಕನೆಕ್ಟ್ ಮಾಡಿದ್ವಿ ಅಂತಂದ್ರೆ ಈ ರೀತಿ ಜಾಸ್ತಿ ಕನೆಕ್ಟ್ ಮಾಡ್ಕೋಬಹುದು. ಬಟ್ ನೆನ್ಪಿಟ್ಕೊಡ್ರಿ,
ಇದು ಪಾಸಿಟಿವ್ ಇದು ನೆಗೆಟಿವ್ ರೈಟಾ. ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಈ ನೆಗೆಟಿವ್ ಮತ್ತೆ ಹಿಂಗೆ ಹೋಗುತ್ತೆ. ನೆಕ್ಸ್ಟ್ ಇದು ಪ್ಲಗ್ ಅಥವಾ ಸ್ವಿಚ್. ಲಾಸ್ಟ್ ಟೈಮ್ ಅದು ಪಿನ್ ಆಗಿನ ಏನೋ ತೋರಿಸಿದ್ವಿ, ಬಟ್ ಈ ಟೈಪ್ ಇತ್ತಂದ್ರೆ ಇದು ಓಪನ್ ಸ್ವಿಚ್, ಇದಕ್ಕೆ ಕ್ಲೋಸ್ ಸ್ವಿಚ್ ಅಂತಾರೆ. ದ ವೈರ್ ಜಾಯಿಂಟ್ ಈ ರೀತಿ ನೀವು ಜಾಯಿಂಟ್ ಮಾಡಿದ್ರೆ ಇಲ್ಲೊಂದು ಡಾಟ್ ಇಡಬೇಕಂದ್ರೆ ಜಾಯಿಂಟ್ ಆಗೈತೆ ಅಂತ ಅರ್ಥ. ವೈರ್ ಅಕ್ರಾಸ್ ವಿದೌಟ್ ಜಾಯಿಂಟ್, ಅಕಸ್ಮಾತ್ ಒಂದು ವೈರಿಂಗ್ ಹೋಗಿತ್ತು ಅಂದ್ರೆ ಇದು ಕನೆಕ್ಟ್ ಆಗೈತೆ ಅಂತ ಅರ್ಥ. ನೀವು ಕನೆಕ್ಟ್ ಆಗಿರಲಿಲ್ಲ ಅಂದ್ರೆ ಅದನ್ನ ಹಿಂಗೆ ತೋರಿಸಬೇಕು ಅಂತ ಹೇಳ್ತಾರೆ. ಇವೆಲ್ಲ ಸಣ್ಣ ನೋಡ್ರ ಆಟ ಗೊತ್ತಿರ್ತವೆ ನಿಮಗೆ. ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ಇದನ್ನ ಅಂತ ಹೇಳ್ತಾರೆ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್, ಅದಕ್ಕೆ ಇದು ಹೇಳ್ತಾರೆ ರೆಜಿಸ್ಟಾರ್ ಅಂತ ರೆಸಿಸ್ಟೆನ್ಸ್. ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್ ಅಂತಾರೆ. ಈಗ ಅಕಸ್ಮಾತ್ ಆಗಿ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಫಿಕ್ಸ್ ರೆಸಿಸ್ಟೆನ್ಸ್ ಇರಂಗಿಲ್ಲ, ರೆಸಿಸ್ಟೆನ್ಸ್ ವೇರಿ ಮಾಡ್ತಿರ್ತಾರೆ. ನೀವು ಫ್ಯಾನ್ ಒಳಗಡೆ ಇದನ್ನ ಹಾಕಿರ್ತಾರೆ ಗೊತ್ತಾ, ರೆಗ್ಯುಲೇಟರ್ ಅಂತ ಹೇಳ್ತೀರಿ ನೀವು. ಆ ರೆಗ್ಯುಲೇಟರ್ ಏನು ಮಾಡ್ತದೆ, ನೀವು ತಿರ್ಸ್ತಾ ಇದ್ದಂಗೆ ಅಂತ ಕರೆಂಟ್ ಫಾಸ್ಟ್ ಹೋಗ್ತದೆ, ಜಾಸ್ತಿ ತಿರುಗ್ತದೆ, ಕಡಿಮೆ ಹೋಗ್ತದೆ ಕಡಿಮೆ ತಿರುಗ್ತದೆ. ದಟ್ ಇಸ್ ಯುವರ್ ರಿಯೋಸ್ಟಾಟ್. ಓಕೆ, ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಇವುಗಳು ನಿಮ್ಗೆ ಗೊತ್ತದ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ, ಓಮ್ಸ್ ಲಾ ಬಗ್ಗೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.